ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮಗೆ ಇವತ್ತು ಕೃಷ್ಣನ ವಾಣಿ ಏನಿದೆ ಅಂತ ನೋಡೋಣ. ಕೃಷ್ಣ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸಾಕಷ್ಟು ಬಂಧನಗಳಿಂದ ಮುಕ್ತಿ ಆಗಬೇಕು ಅಂದರೆ ಸಾಕಷ್ಟು ನೋವುಗಳನ್ನ, ನಲಿವುಗಳನ್ನ ತಿಳ್ಕೊಂಡು ಬರಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೋ ಒಂದಷ್ಟು ಬದಲಾವಣೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು. 90% ನಿಮ್ಮ ಕೋಪಕ್ಕೆ ಯಾರು ತುತ್ತಾಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಕೋಪಕ್ಕೆ ಬೇರೆಯವ್ರು ತುತ್ತಾಗ್ತಾರೋ, ಬೇರೆಯವ್ರ ಕೋಪಕ್ಕೆ ನೀವು ತುತ್ತಾಗ್ತಿರೋ ಅನ್ನುವಂಥ ವಿಚಾರ ಬರೋದಾದ್ರೆ, ನಿಮ್ಮ ನಿಮ್ಮ ತುತ್ತಿನ ಕೋಪಕ್ಕೆ ಬೇರೆಯವರು ತುತ್ತಾಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು. ನಿಮ್ಮ ಕೋಪ ತುಂಬಾ ದುಬಾರಿ ಆಗಬಹುದು ಈ ವರ್ಷ ಅಥವಾ ಈ ತಿಂಗಳು ಎಸ್ಪೆಷಲಿ ಈ ತಿಂಗಳು ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು. ನಿಮ್ಮ ಕೋಪದ ಮುಂದೆ ಯಾರನ್ನು ನಿಲ್ಲಿಸ್ಬೇಡಿ. ಎಸ್ಪೆಷಲಿ ನಿಮ್ಮ ಕೋಪಕ್ಕೆ ನೀವು ಕೂಡ ತುತ್ತಾಗಬೇಡಿ ಅನ್ನುವಂಥದ್ದು ಇದೆ. ಸಾಧ್ಯ ನೀವು ಶಾಂತಿಯ ಮೂರ್ತಿ ಆಗ್ಬಿಡಿ ಅನ್ನುವಂಥದ್ದು. ನೋಡೋಣ ಏನ್ ಬರುತ್ತೆ ಅಂತ. ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀರಾಮ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿನ ತಂದ್ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಶ್ರೀರಾಮನ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರಲಿ ಅಂತ ಬಯಸ್ತೀನಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಸೊ ಅಯೋಧ್ಯ ರಾಮ, ದಶರಥ ರಾಮ, ಆಂಜನೇಯನ ರಾಮ ಎಲ್ಲರ ಜೀವನದಲ್ಲೂ ಇರಲಿ ಅಂತ ಬೇಡ್ಕೊಳ್ತಾ, ಶ್ರೀರಾಮನ ಆಶೀರ್ವಾದ ಎಲ್ಲರಲ್ಲೂ ಮನೆ ಮಾಡಲಿ ಅಂತ ಆಶೀರ್ವಾದನ ಬೇಡ್ತಾ, ಶ್ರೀರಾಮ ರಕ್ಷಾ ಸ್ತೋತ್ರನ ಪಠನೆ ಮಾಡಿ ಅಂತ ಕೇಳ್ಕೊಳ್ತಾ, ಚೆನ್ನಾಗಿ ನೀರ್ಮಜ್ಜಿಗೆ, ಪಾನಕ, ಕೋಸಂಬರಿನ ತಿನ್ನಿ ಅಂತ ಕೇಳ್ಕೊಳ್ತಾ, ಆಂಜನೇಯಂಗೆ ಒಂದು ಜೈ ಜೈಕಾರನ ಹೇಳ್ತಾ ರೀಡಿಂಗ್ ಶುರು ಮಾಡೋಣ. ಸೊ ಐ ಆಮ್ ರಿಯಲಿ ಬ್ಲೆಸ್ಸೆಡ್ ಫೀಲಿಂಗ್ ಟುಡೇ. ತುಂಬ ಬ್ಲೆಸ್ಸಿಂಗ್ ಸಿಕ್ತು ಅಂತ ಅನ್ನಿಸ್ತು ನನಗೆ. ಸೊ ನೋಡೋಣ. ವಾಗ್ದೇವಿಯ ಪಾದಾರವಿಂದಕ್ಕೆ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತಾ ನೋಡೋಣ. ಗೇಟ್ ಟು ಹೆಲ್ಸ್. ಈಗಲಾದ್ರೂ ಬದಲಾಗಿ ಅನ್ನುವಂಥದ್ದು ಇದೆ. ನಿಮ್ಮ ಈ ದುಶ್ಚಟಗಳು ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ, ಯಾವ ರೀತಿಯ ತೊಂದರೆಗೆ ನಿಮ್ಮನ್ನ ಒಡ್ಡುತ್ತಾ ಇದೆ, ಯಾವ ರೀತಿಯ ವೇಟಿಂಗ್ ನೀವು ಮಾಡ್ತಾ ಇದ್ದೀರಾ, ಇನ್ನು ಯಾವಾಗ ಈ ಒಂದು ನರಕದಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಒಳ್ಳೆತನ ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ನೆಗೆಟಿವಿಟಿಯ ಪಾಲಾಗ್ತಾ ಇದೆ, ದುಷ್ಟರ ಪಾಲಾಗ್ತಿದೆ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ನಿಮ್ಗೆ ಈ ಒಂದು ನರಕದಿಂದ ಅಥವಾ ಈ ಒಂದು ದುಶ್ಚಟಗಳಿಂದ, ಈ ಒಂದು ದುರಭ್ಯಾಸದಿಂದ ನಿಮ್ ಜೀವನ ಒಂದು ಒಳ್ಳೆ ಕಡೆ ಮುಂದುವರಿಯೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆ ಕಡೆ ಮುಂದುವರಿಯೋದ್ರ ಜೊತೆಗೆ ನಿಮ್ಮ ಈ ಜೀವನ ಇನ್ಮುಂದೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಅಲ್ದಿದ್ರು ಸಣ್ಣ ಮಟ್ಟದಲ್ಲಾದ್ರೂ ಬದಲಾವಣೆನ ಬಯಸುತ್ತೆ ಅನ್ನುವಂಥದ್ದು ಇದೆ. ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ನಿಮ್ ಜೀವನ ನಡೆಯುತ್ತೆ ಅನ್ನುವಂಥದ್ದು ಇದೆ. ಇನ್ನು ಮುಂದೆ ನಿಮ್ಗೆ ಶತ್ರುಗಳು ಸ್ವಲ್ಪ ಕಡಿಮೆ ಆಗ್ತಾರೆ, ಅಥವಾ ಶತ್ರುಗಳೇ ದೂರ ಹೋಗ್ತಾರೆ ನಿಮ್ಮಿಂದ, ಬೇಡ ನಿಮ್ ಸಹವಾಸ ಅನ್ನುವಂಥ ರೀತಿಯಲ್ಲಿ ಅನ್ನುವಂಥದ್ದು. ಜೊತೆಗೆ ತಿಳಿ ನೀರು ಆಗ್ತಾ ಇದೆ, ಜೀವನ ಮತ್ತೊಂದು ಅವಕಾಶ ನಿಮ್ಗೆ ಕೊಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸರಿಯಾದ ರೀತಿಯಲ್ಲಿ ಮಾಲಿನ ಧಾರಣೆ ಮಾಡಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸರಿಯಾದ ರೀತಿಯಲ್ಲಿ ಜಪ ತಪನ ಮಾಡಿ ಅನ್ನುವಂಥದ್ದು ಇದೆ. ಸೌಂದರ್ಯ ಅನ್ನೋದು ತುಂಬಾ ಮುಖ್ಯವಾದಂತಹ ವಿಚಾರ. ದೇಹ ಇಲ್ಲ, ಈ ಜನ್ಮದಲ್ಲಿ ದೇಹ ಇಲ್ಲ ಅಂದ್ರೆ ಸೊ ತುಂಬಾ ದೊಡ್ಡ ವಿಚಾರ ಅದು ಅಲ್ವಾ. ಸೊ ಈ ಲೈಫ್ ಟೈಮ್ ಅಲ್ಲಿ ನಮ್ಮನ್ನ ಐಡೆಂಟಿಟಿ ಮಾಡೋದು ನಮ್ಮ ಬಾಡಿ ಮುಖಾಂತರ. ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮಿಂದ ದೂರ ಹೋಗಿರೋರು ಯಾರೋ ಒಂದಷ್ಟು ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಬಗ್ಗೆ ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾಕೋ ಸ್ವಲ್ಪ ಕೃಷ್ಣ ನಿಮ್ಮ ಮೇಲೆ ಸಿಟ್ಟಾಗಿರೋ ಹಾಗೆ ಕಾಣ್ತಿದ್ದಾನೆ. ಕೃಷ್ಣನ ಮನಸ್ಸಿಗೆ ಏನೋ ಒಂದು ಬೇಸರನ ಮಾಡಿದೀರ.
ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸೊಂಟಕ್ಕೆ ಕಟ್ಟುವಂತ ಏನೋ ಒಂದು ಡಾಬೋ ಅಥವಾ ಬೇರೆ ಏನೋ ಬಿದ್ದು ಹೋಗುವಂತ ಸಾಧ್ಯತೆ ಇದೆ. ಸೊ ನೀವೇನಾದ್ರೂ ಲೂಸ್ ಡ್ರೆಸ್ ಹಾಕಿ ಅದಕ್ಕೇನಾದ್ರೂ ಆ ಡ್ರೆಸ್ ಬಿಗಿಯಾಗಿರ್ಲಿ ಅಂತ ಏನಾದ್ರೂ ಕಟ್ಟಿದ್ರೆ ಸೊ ಅದನ್ನ ನೋಡ್ಕೊಳ್ಳಿ ಮೊದ್ಲೇ ಅನ್ನುವಂಥದ್ದು ಕೂಡ ಇದೆ. ಒಂದು ನಿರಂತರವಾಗಿ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಸತ್ಯದ ದಾರಿಲಿ ನಡೀತಾ ಇದ್ದೀರಾ. ಸತ್ಯದ ದಾರಿಲಿ ನಡೀತಾ ಇರೋರಿಗೆ ಶತ್ರುಗಳು ಯಾವತ್ತಿದ್ರು ಸತ್ಯದಲ್ಲಿ ಯಾರು ನಡೀತಾರೋ, ಸತ್ಯದ ದಾರಿಲಿ ಯಾರು ನಡೀತಾರೋ ಅವರಿಗೆ ಜಯ ಸಿಕ್ಕೇ ಸಿಕ್ಕತ್ತೆ. ಸೊ ಸೋಲಿನ ಸುಳಿವಿನ ಭಯ ಬೇಡ. ಸೊ ಯಾರೇ ನಿಮ್ಮನ್ನ ಏನೇ ಯಂತ್ರ ಮಂತ್ರ ತಂತ್ರ ಅಥವಾ ಬುದ್ಧಿವಂತಿಕೆಯಿಂದ ತೊಂದರೆ ಮಾಡಕ್ ಪ್ರಯತ್ನ ಪಟ್ರು ಆಂಜನೇಯ ಮತ್ತೆ ಕೃಷ್ಣ ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ, ಸರಿಯಾದ ಮಾರ್ಗದರ್ಶನನ ಕೊಡ್ತಾರೆ. ಸದ್ಯಕ್ಕೆ ನಿಮ್ಮ ಸತ್ಯದ ಕಾಲಿಗೆ ಕೆಸರು ಮೆತ್ಕೊಂಡಿದೆ, ಆ ಕೆಸರನ್ನ ಕ್ಲೀನ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸತ್ಯದ ಕಾಲಿಗೆ ಮೆತ್ತಿರುವಂತ ಕೆಸರನ್ನ ಕ್ಲೀನ್ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಸತ್ಯ ಇನ್ನಷ್ಟು ವೇಗವಾಗಿ ಇನ್ನಷ್ಟು ಸತ್ಯವಾಗಿ ಕಾಣುತ್ತೆ ಅನ್ನುವಂಥದ್ದು ಇದೆ. ಒಂಚೂರು ಮಂಗಳ ಗ್ರಹದ ಸೂರ್ಯ ಗ್ರಹದ ಶಾಂತಿನ ಬೇಡ್ತಾ ಇದೆ, ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಶ್ಚಿತವಾಗಿ ನಿಮ್ಮ ಶತ್ರುಗಳು ನಾಶ ಆಗ್ತಾರೆ ಅನ್ನುವಂಥದ್ದು. ಕರ್ಮ ರಿಟರ್ನ್ ಆಗುವಂತ ಸಮಯ ಬಂದಾಗ ನಾವು ಸುಮ್ಮನೆ ವ್ಯರ್ಥ ಮಾಡಬಾರ್ದು ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ವಿಶೇಷವಾದಂತ ಆಶೀರ್ವಾದ ಕೂಡ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ದೇವರನ್ನ ನೋಡ್ಬೇಕು ಅಂತ ಹೋಗಿ ದೇವರು ನಿಮ್ಮನ್ನ ನೋಡುವಂತ ಸಮಯದಲ್ಲಿ ನೀವೆಲ್ಲೋ ಕಳೆದು ಹೋಗುವಂತ ಸಾಧ್ಯತೆ ಇದೆ. ಸೊ ದೇವರನ್ನ ನೋಡ್ಬೇಕು ಅಂತ ಹೋದಾಗ ದೇವರನ್ನೇ ನೋಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಪಶುಗಳೆಲ್ಲ ರೋಧಿಸುವಂತ ವಿಶೇಷವಾದಂತ ಶಬ್ದಗಳನ್ನ ಕೇಳ್ತೀವಿ. ಹಾಗಾಗಿ ಪಶುಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯ ಪ್ರಾಣಿ ಪಕ್ಷಿಗಳನ್ನ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಕಾಮಿಂಗ್ ಮ್ಯೂಸಿಕ್ ಅನ್ನ ಹಾಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು. ನಿಮ್ಮ ಶತ್ರುಗಳು ನಿಮ್ಮನ್ನ ಕೆಣಕ್ತಾ ಇದ್ದಾರೆ, ಅವರಿಗೆ ಸೇಫ್ ಅನ್ಸುವಂತ ಜಾಗಕ್ಕೆ ಬುದ್ಧಿವಂತಿಕೆಯಿಂದ ನಿಮ್ಮನ್ನ ಸರಳ ಸುಲಭವಾಗಿ ಟ್ರಿಗರ್ ಮಾಡಿ ಕರ್ಸ್ಕೊಂಡು ನಿಮ್ಗೆ ಸಮಸ್ಯೆ ಮಾಡುವಂತ ಉದ್ದೇಶದಲ್ಲಿ ಇದ್ದಾರೆ ಅವರು. ಸೊ ಹಾಗಾಗಿ ಯಾರು ನಿಮ್ಗೆ ಸಮಸ್ಯೆ ಮಾಡುವಂತ ಉದ್ದೇಶದಲ್ಲಿ ಇದ್ದಾರೆ ಅಥವಾ ಅವರ ಜಾಗಕ್ಕೆ ಯಾರು ನಿಮ್ಮನ್ನ ಕರೆಸ್ತಾ ಇದ್ದಾರೆ ಅಥವಾ ಯಾವ ಜಾಗದ ಕರೆ ನಿಮ್ಗೆ ಬಂದಿದೆ, ಎಲ್ಲಾದ್ರೂ ಹೋಗೋಕ್ಕಿಂತ ಮುಂಚೆ, ಎಸ್ಪೆಷಲಿ ಸಿಂಗಲ್ ಆಗಿ ನೀವು ಹೋಗೋಕ್ಕಿಂತ ಮುಂಚೆ, ಒಂಟಿಯಾಗಿ ನೀವು ಹೋಗೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಮುಖ್ಯವಾಗಿ ಈಗ ನಿಮ್ಮನ್ನ ರಕ್ಷೆ ಮಾಡೋದಕ್ಕೆ ಭಗವಂತ ಕೂಡ ಬರೋದಿಲ್ಲ ಅನ್ನುವಂಥದ್ದು. ಸೊ ಭಯ ಪಡುವಂಥದ್ದು ಬೇಡ, ಇಲ್ಲಿ ಭಯ ಪಡೋ ಅಷ್ಟು ಏನೂ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮ ಈ ಒಂದು ಫೈಟಿಂಗ್ ಸ್ಟ್ರಗಲ್ ಏನಿತ್ತು ಅದು ದ ಎಂಡ್ ಆಗಿದೆ ಅನ್ನುವಂಥದ್ದು ಇದೆ. ದ ಎಂಡ್ ಆಗಿದೆ, ಜೊತೆಗೆ ನಿಮ್ಮದೇ ಆದ ರೀತಿಲಿ ನೀವು ಅನ್ಕೊಂಡಂತ ರೀತಿಲಿ ನಿಮ್ಮ ಲೈಫಿಗೆ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಯಾರಿಗೆ ಭಗವಂತ ಇಷ್ಟು ದೇಹದಲ್ಲಿ ಇಷ್ಟು ಆಯುಸ್ ಅಂತ ಬರ್ದಿರ್ತಾನೆ, ಸೊ ಅಷ್ಟು ಮುಗಿದ ಮೇಲೆ ಅಲ್ಲಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಸೊ ಸರ್ವಾಂತರ್ಯಾಮಿಯಾದ ಭಗವಂತ ಎಲ್ಲೆಲ್ಲೂ ಇರ್ತಾನೆ. ಸದ್ಯಕ್ಕೆ ನೀವು ಭಗವದ್ಧಾಮಕ್ಕೆ ಹೋದ್ರೆ ಬೆಟರ್ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಅಗ್ನಿ ಪರ್ವತ ಸಿಡಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಅಗ್ನಿ ಜ್ವಾಲೆ ಬಂದು ಕುರುಕ್ಷೇತ್ರದ ಜಾಗ ಏನಿತ್ತು ಆ ಜಾಗ ಕೂಡ ಬೇರೆ ಬಣ್ಣಕ್ಕೆ ತಿರುಗುತ್ತೆ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಶತ್ರುಗಳು ನಿಮ್ಮನ್ನ ಉಪಾಯವಾಗಿ ಕರ್ಸಿ ನಿಮ್ಗೆ ತೊಂದರೆ ಮಾಡ್ಬೇಕು ಅಂತ ಇದ್ದಾರೆ. ಎಸ್ಪೆಷಲಿ ಒಂದು ಹೆಣ್ಣು ಮಗಳಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ತೊಂದರೆ ಮಾಡ್ಬೇಕು ಅನ್ನುವಂಥದ್ದು ಇದೆ. ಬಟ್ ಯಾರು ಏನೇ ಮಾಡಿದ್ರು ಎಂಡ್ ಆಫ್ ದಿ ಡೇ ಭಗವಂತನ ಕೂಡ ಸಹಾಯ ಮಾಡ್ದಿರೋ ಹಾಗೆ ತಂದು ಹಾಕಿದ್ರು ಕಟ್ ಹಾಕಿದ್ರು ಕೂಡ ಊರಿನ ಆಚೆ ಒಂದು ಜಾಗ ಇದೆ, ಅಲ್ಲಿ ಭಗವಂತನ ಕಟ್ ಹಾಕಿದ್ದಾರೆ ಅನ್ನುವಂಥದ್ದು. ಯಾಕೆ ಅಂದ್ರೆ ಒಬ್ಬರನ್ನ ರಕ್ಷಣೆ ಮಾಡುವಂತ ಹೊಣೆನ ಭಗವಂತ ಹೊತ್ತಿದ್ದ, ಹಾಗಾಗಿ ಅವರಿಗೆ ರಕ್ಷಣೆ ಸಿಗಬಾರ್ದು ಅನ್ನುವಂತ ಕಾರಣಕ್ಕೆ. ಜೊತೆಗೆ ನಿಮ್ಮ ಮನೆಯ ದೈವ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಕೂಡ ಊರಾಚೆ ಹೋಗಿ ಕೂತಿದೆ. ನಿಮ್ಮ ಮನೆಯ ದೈವ ಅಥವಾ ನಿಮ್ಮ ಊರಿನ ದೈವನ ವಾಪಸ್ ಕರ್ಕೊಂಬನ್ನಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ
ಅದು ಕೃಷ್ಣ ಆಗಿದ್ರೆ, ರಂಗನಾಥ ಸ್ವಾಮಿ ಆಗಿದ್ರೆ, ಅಥವಾ ಚಿಕನ್ ಸ್ವಾಮಿ ಅಂತ ಕರಿತಾರಲ್ಲ ಆ ತರ ಯಾರಾದ್ರೂ ದೇವರಿದ್ರೆ, ಎಸ್ಪೆಷಲಿ ಮೇಲ್ ದೇವರು ಮತ್ತೆ ಫೀಮೇಲ್ ದೇವರು. ಫೀಮೇಲ್ ದೇವರನ್ನ ಏನ್ ಮಾಡಿದ್ದಾರೆ, ಎಸ್ಪೆಷಲಿ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ವಿದ್ಯೆಗೆ ಸಂಬಂಧಪಟ್ಟಂತೆ ಇರುವಂತ ದೇವಿನ ಒಂದು ಪಾಳು ಕೆಸರು ತುಂಬಿರುವಂತ ಕೆರೆಯಲ್ಲಿ ಹಾಕಿದ್ದಾರೆ. ಇನ್ ಕೆಲವು ಊರಲ್ಲಿ ಬಾವಿಗಳಲ್ಲಿ ಹಾಕಿದ್ದಾರೆ. ಸೊ ಇದು ಇವಾಗ ಬೆಳಕಿಗೆ ಬಂದು ನಿಮ್ಮ ಊರನ್ನ ನೀವು ರಕ್ಷಿಸ್ಕೊಳ್ಬೇಕು, ನಿಮ್ಮ ಗ್ರಾಮನ ನೀವು ರಕ್ಷಿಸ್ಕೊಳ್ಬೇಕು ಅಂದ್ರೆ ಆ ಊರಲ್ಲಿ ಆ ಗ್ರಾಮದಲ್ಲಿ ಇರುವಂತ ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂಗೆ ದೇವತಾ ಕಾರ್ಯಗಳನ್ನ ಏನ್ ನಿಲ್ಸಿದ್ರಿ, ದೇವತಾ ಕಾರ್ಯಗಳನ್ನ ಏನು ಅದು ಅಡ್ಡಿಪಡಿಸಿದ್ರಿ, ಅಥವಾ ಆ ದೇವ್ರು ಏನ್ ಊರಿಂದ ಹೊರಗಿದೆ ಅದನ್ನ ವಾಪಸ್ ಊರಿಗೆ ಕರ್ಕೊಂಬರ್ಬೇಕು. ಅದಕ್ಕೆ ಎರಡು ಊರುಗಳ ಮಧ್ಯೆ ಯುದ್ಧ ಆದ್ರೂ ತಲೆ ಕೆಡ್ಸ್ಕೊಳ್ಬೇಡಿ, ಅಥವಾ ಯಾರಾದ್ರೂ ಬೇಡ ಅಂತ ಅದಕ್ಕೆ ಅಡ್ಡಿಪಡಿಸಿದ್ರು ತಲೆ ಕೆಡ್ಸ್ಕೊಳ್ಬೇಡ್ರಿ. ಒಟ್ನಲ್ಲಿ ಇದಾಗಬೇಕು. ಇದಕ್ಕೆ ಗ್ರಾಮ ದೇವತೆಯ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಗ್ರಾಮ ದೇವತೆಯನ್ನು ಕೂಡ ದೇವಸ್ಥಾನ ಬಿಟ್ಟು ದೂರದಲ್ಲಿ ಹೋಗಿ ನಿಂತಿದ್ದಾಳೆ, ಹೋಗಿ ಕರ್ಕೊಂಬನ್ನಿ ಅನ್ನುವಂಥದ್ದು ಇದೆ. ಸೊ ನನ್ನ ಮಗು ಮನೆ ಬಿಟ್ಟು ಹೋಗಿದೆ, ನನ್ನ ಮಗು ಮನೆಗೆ ಬರೋವರೆಗೂ ನಾನು ಬರೋದಿಲ್ಲ ಅನ್ನುವಂಥದ್ದು ಇಲ್ಲಿ ಯಾವುದೋ ಒಂದು ದೇವರ ಹಠ ಕೂಡ ಇದೆ. ಸೊ ಯಾವ ಮಗು ಮನೆ ಬಿಟ್ಟು ಹೋಗಿದೆ, ಯಾರಿಗೆ ಸಮಸ್ಯೆ ಆಗಿದೆ ಅದನ್ನ ನೋಡ್ಕೊಳ್ಳಿ. ಜೊತೆಗೆ ಒಂದು ವಿಶೇಷವಾದಂಥ ಔತಣಕೂಟ ಆಗತ್ತೆ, ಅಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳು ಆಗತ್ತೆ, ಅದ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಶತ್ರುಗಳು ಯಾರೇ ಇರ್ಲಿ ಅವ್ರನ್ನ ಬಿಡೋದಿಲ್ಲ ಕೃಷ್ಣ. ಸೊ ನೀವು ಹೋಗಿ ಕೃಷ್ಣನ ಪಾದಾರವಿಂದಕ್ಕೆ ಶರಣಾಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಭಗವಂತನಿಗೆ ಎಲ್ಲ ಗೊತ್ತಿರೋದ್ರಿಂದ ನಿಮ್ಮ ಮಡದಿ ಮಕ್ಕಳು ಫ್ಯಾಮಿಲಿ ಬಗ್ಗೆ ಭಯ ಬೇಡ, ಅವ್ರನ್ನ ಗಣೇಶ ರಕ್ಷಣೆ ಮಾಡ್ತಾರೆ, ಜೊತೆಗೆ ಕೃಷ್ಣ ಕೂಡ ರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸುಬ್ರಹ್ಮಣ್ಯನ ಆಶೀರ್ವಾದ ಹೆಚ್ಚಾಗಿ ಇರೋದ್ರಿಂದ ಹೆಚ್ಚಿನ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾಗಿ ನವಿಲಿನ ಆಕೃತಿಗಳು, ನವಿಲುಗಳು, ನವಿಲ್ ಗರಿಗಳು ಮತ್ತೆ ಕಮಲದ ಪುಷ್ಪಗಳು ನಿಮ್ಗೆ ಸಿಗುತ್ತೆ, ಇದರಿಂದ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪಶುಪತಿ ನಾಯಕನ ಬಗ್ಗೆ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಈ ಶ್ರಾವಣದಷ್ಟರಲ್ಲಿ ವಿವಾಹ ಭಾಗ್ಯ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಅದಕ್ಕಿಂತ ಮುಂಚೆನೆ ಮದ್ವೆ ಆದ್ರೂ ಕೂಡ ಒಳ್ಳೇದು ಅನ್ನುವಂಥದ್ದು ಕೂಡ ಇದೆ. ಸೊ ಈ ನವರಾತ್ರಿ ಅಥವಾ ಶಿವರಾತ್ರಿ, ಮುಂದಿನ ಶಿವರಾತ್ರಿ ಅಷ್ಟರಲ್ಲಿ ನಿಮ್ಮ ಮನೆಗೆ ಹೊಸ ಅತಿಥಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರದೋ ಒಂದು ತಿಥಿ ಕಾರ್ಯ ಮುಗಿಸಿದಂತ ಕೂಡಲೇ ಮನೇಲಿ ಒಂದು ಶುಭ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದು ಇದೆ. ಒಂದು ಎಂಡಿಂಗು, ಒಂದು ನ್ಯೂ ಬಿಗಿನಿಂಗು. ಒಬ್ಬ ಪರ್ಸನ್ ನಿಮ್ಮ ಮನೆಯಿಂದ ಹೋಗ್ತಾರೆ, ಇನ್ನೊಬ್ಬ ಪರ್ಸನ್ ನಿಮ್ಮ ಮನೆ ಒಳಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಕಾಲಾಯ ತಸ್ಮೈ ನಮಃ ಅಂತ ಯಾರ ಜೀವನ ಸಾಗಿಸ್ತಾ ಇದ್ರು ಅವರಿಗೆ ಕಾಲವೇ ನಿಂತು ಕಾಲಾತೀತವಾಗಿ ಉತ್ತರನ ಕೊಡ್ತಾ ಇದೆ. ಆ ಕಾಲಾತೀತವಾಗಿ ಕೊಡುವಂತ ಉತ್ತರದಲ್ಲಿ ಮಹಾಲಕ್ಷ್ಮಿ ಬಹಳ ವಿಜೃಂಭಣೆಯಿಂದ ನಲ್ದಾಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ವಿವಾಹ ಆದ ತಕ್ಷಣ ನಿಮ್ಮ ಜೀವನದಲ್ಲಿ ಏನು ಒಂದು ಅಲ್ಲೋಲ ಕಲ್ಲೋಲ ಆಗಿತ್ತು, ಅಥವಾ ಏನು ಕದಡಿದ ಜೀವನ ಆಗಿತ್ತು, ಅದೊಂದು ಶಾಂತ ರೀತಿಗೆ ಬರುತ್ತೆ. ಜೊತೆಗೆ ಮಹಾನ್ ಬ್ರಹ್ಮಾಂಡದ ರೀತಿಯಲ್ಲಿ ನಿಮ್ಮ ಜೀವನ ಒಂದು ವಿಶ್ವಾಸದಲ್ಲಿ ಮತ್ತೆ ಬಹಳಷ್ಟು ಜನಕ್ಕೆ ಉದಾಹರಣೆಯಾಗಿ ನಿಂತು ಬಿಡುತ್ತೆ ನಿಮ್ ಜೀವನ ಅಷ್ಟೇ. ಬಹಳಷ್ಟು ಜನಕ್ಕೆ ಉದಾಹರಣೆಯಾಗಿ ನಿಂತು ಬಿಡುತ್ತೆ. ದಾಂಪತ್ಯ ಅಂದ್ರೆ ಏನು, ಪತಿ ಪತ್ನಿ ಸಂಬಂಧ ಅಂದ್ರೆ ಏನು, ಎಸ್ಪೆಷಲಿ ಪತಿಯ ಕರ್ತವ್ಯ ಅಂದ್ರೆ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಳ್ತೀರಾ ಅಥವಾ ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಜನರನ್ನ ಮಿಸ್ ಮಾಡ್ತಾ ಇರಬಹುದು, ಅಥವಾ ಸಾಕಷ್ಟು ಅವಕಾಶಗಳು ನಿಮ್ಮ ಕೈ ತಪ್ಪಿ ಹೋಯ್ತು, ಅಥವಾ ಸಾಕಷ್ಟು ಜನರನ್ನ ಮಿಸ್ ಮಾಡ್ಕೊಂಡೆ ಅಂತ ಅನ್ಕೊಂಡಿರ್ಬಹುದು ನೀವು. ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಸಹಾಯ ಮಾಡಿದವ್ರು ಇರ್ಬೋದು, ನೀವು ಸಹಾಯ ಮಾಡಿದವ್ರು ಇರ್ಬೋದು. ಎಲ್ಲರೂ ಕೂಡ ಭಗವಂತನ ಆಶೀರ್ವಾದದೊಂದಿಗೆ ಅವ್ರವ್ರ ಕರ್ತವ್ಯ ಮುಗಿದ ನಂತರ ಹೊರಡುವಂತ ಸಮಯ ಬಂದೇ ಬರುತ್ತೆ. ಅವಾಗ ಹೊರಡ್ತಾರೆ. ಅವ್ರು ಹೊರಟಾಗ ಸೊ ನಗ್ನಗ್ತಾ ಕಳ್ಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಅಮೂಲ್ಯವಾದಂತ ರೀತಿಲಿ ಮುಂದಿನ ಬದಲಾವಣೆಗಳು, ಬೆಳವಣಿಗೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ನಾನಾ ವಿಧ ರೂಪಧಾರಿಯಾಗಿ ಶ್ರೀಕೃಷ್ಣ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ. ಬೃಂದಾವನದಲ್ಲಿ ಮುಂದಿನ ರಾಸಲೀಲೆ ನಿಜವಾಗ್ಲೂ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಂಟರ್ನಲ್ ಸೋಲ್ ಹೇಳ್ತಾ ಇದೆ. ಸೊ ನಿಮ್ಮ ಒಂದು ಫೆಮಿನೈನ್ ಮಸ್ಕ್ಯುಲಿನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಯಾರು ಸಿಂಗಲ್ ಆಗಿ ತುಂಬಾ ಕಷ್ಟ ಪಡ್ತಿದ್ರಿ, ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ, ಆಗೋದೇ ಇಲ್ಲ ನನ್ನ ಜೀವನದಲ್ಲಿ, ನಾನು ಎಲ್ಲೋ ಸೋಲ್ತಾ ಇದ್ದೀನಿ, ಮುಗ್ದೋಯ್ತು ಅನ್ನೋರಿಗೆ ಸೊ ಒಬ್ಬ ಒಳ್ಳೆ ಪಾರ್ಟ್ನರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ.
ಒಂದಷ್ಟು ಸೋಲ್ಮೇಟ್ ಎನರ್ಜಿ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಜವಾದ ಒಬ್ಬ ಗುರುವಿನ ರೀತಿ ನಿಮ್ಮ ಜೀವನ ಬದಲಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಮುಕ್ತಿದಾಯಕ ಕೆಲಸಗಳು ಮಾಡಬೇಕಾದಂಥದ್ದು ಕೂಡ ಬಾಕಿ ಇದೆ, ಅದು ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಭಕ್ತರ ಸೇವೆಗೋಸ್ಕರನೇ ನಾನಿರೋದು, ಭಕ್ತರಿಗೆ ಸೇವೆ ಮಾಡ್ತಾನೆ ಇರ್ತೀನಿ ಅಂತ ಭಗವಂತ ಇಲ್ಲಿ ನುಡಿತಾ ಇದ್ದಾರೆ. ಜೊತೆಗೆ ನೀರಿನಿಂದ ಆಗುವಂತ ಒಂದಷ್ಟು ಅವಘಡಗಳನ್ನ ತಡೀರಿ ಅನ್ನುವಂಥದ್ದು ಇದೆ. ಪ್ರಾಣಿ ಪಕ್ಷಿ ಮೃಗ ಜನ ಎಲ್ಲರನ್ನೂ ಕೂಡ ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಭಗವಂತನಿಗೆ ಒಂದಷ್ಟು ಪ್ರಾರ್ಥನೆಯನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ವಿಷಾನಿಲ ಅಥವಾ ವಿಷಯುಕ್ತ ಆಹಾರ ಅಥವಾ ವಿಷದ ಜಲನ ಅಂದ್ರೆ ನೀರಲ್ಲಿ ಒಂದಷ್ಟು ಕೆಟ್ಟ ರೀತಿಯಲ್ಲಿ ಕೆಮಿಕಲ್ ಇರಬಹುದು, ಏನೋ ಒಂದು ಮಿಕ್ಸ್ ಆಗಿ ಬರುತ್ತೆ, ಅದನ್ನ ಕುಡಿದು ಸಾಕಷ್ಟು ಜನ ಅಸ್ವಸ್ಥರಾಗ್ತಿದ್ದಾರೆ ಅನ್ನುವಂಥದ್ದು ಇದೆ. ಅದು ನದಿ ನೀರಾಗಿರ್ಲಿ ಕೆರೆ ನೀರಾಗ್ಲಿ ಎಷ್ಟೇ ಶುದ್ಧೀಕರಿಸಿದ್ರು ಕೂಡ ಏನೋ ಒಂದಷ್ಟು ಕೆಮಿಕಲ್ ಅಥವಾ ಡ್ರೈನೇಜ್ ಏನೋ ಮಿಕ್ಸ್ ಆಗ್ತಿದೆ. ಇದರ ಬಗ್ಗೆ ಒಂದು ದೊಡ್ಡ ಮಹತ್ತರ ನಿರ್ಧಾರನ ಮುಂದಿನ ದಿನಗಳಲ್ಲಿ ಕೇಂದ್ರ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಪ್ರಾಣಿಗಳು ಕೂಡ ಪುನರ್ಜನ್ಮಕ್ಕೆ ಹೋಗ್ತವೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು ಎಷ್ಟೇ ಎಗರಾಡಿದ್ರು ಕೂಡ ನೀವು ಅಷ್ಟೇ ಸ್ಟ್ರಾಂಗ್ ಆಗಿ ನಿಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಾನಾ ವಿಧ ರೂಪದಲ್ಲಿ ವಿರಾಟ್ ರೂಪದಲ್ಲಿ ನಿಮ್ಗೆ ಮಹಾವಿಷ್ಣು ರಕ್ಷೆಯಾಗಿ ನಿಲ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆಯುಧ ನಿಮ್ಗೆ ವಾಪಸ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಓಮ್ ಮೆಡಿಟೇಷನ್ ಹೇಳ್ತಾ ಇದೆ, ಸ್ಯಾಕ್ರೆಡ್ ಮೆಡಿಟೇಷನ್ ಹೇಳ್ತಾ ಇದೆ. ಸೊ ನಿಮ್ಗೆ ತುಂಬಾ ಚೆನ್ನಾಗಿರುವಂತ ಫಿಮೇಲ್ ಪರ್ಸನ್ ನಿಮ್ ಲೈಫಿಗೆ ಎಂಟ್ರ್ ಆಗ್ತಾರೆ ಅನ್ನುವಂಥದ್ದು ಇದೆ. ಶಾಂತ ರೀತಿಯಲ್ಲಿ ಧ್ಯಾನನ ಮಾಡಿ ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಅಷ್ಟಲಕ್ಷ್ಮಿಯ ಆಶೀರ್ವಾದ ಇದೆ ನಿಮ್ಮ ಮೇಲೆ ಅನ್ನುವಂಥದ್ದು ಕೂಡ ಇದೆ. ಒಂದು ದೊಡ್ಡ ಮಟ್ಟದ ಅಧಿಕಾರ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯ ಅನಾರೋಗ್ಯದ ನಡುವೆ ನೀವು ಒಂದಷ್ಟು ಸಿಲುಕಿ ಒದ್ದಾಡ್ತೀರಾ ಅನ್ನುವಂಥದ್ದು ಇದೆ. ಪೂರ್ವಜರ ಮುಕ್ತಿಗೋಸ್ಕರ ನೀವೇನ್ ಪ್ರಯತ್ನ ಮಾಡಿದ್ರಿ ಅಥವಾ ಪೂರ್ವಜರಿಗೆ ಎಲ್ಲಿ ನೀವು ಮುಕ್ತಿನ ಕೊಡ್ಸಿದ್ರಿ ಅದೇ ಜಾಗಕ್ಕೆ ಹೋಗಿ ನೀವು ನಿಮ್ಮ ಮುಕ್ತಿ ಕೂಡ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಭಗವತಿ ದೇವಿ ಬಂಡೆ ಮಹಾಕಾಳಿ ದೇವಿಯ ಆಶೀರ್ವಾದ, ಅಣ್ಣಮ್ಮ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇದೆ ಅನ್ನುವಂಥದ್ದು ಇದೆ. ಒಂದು ಅಭಿಷೇಕಕ್ಕೆ ಕೊಡಿ ಗ್ರಾಮ ದೇವತೆಗೆ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಶತ್ರುತ್ವನ ಮಿತ್ರತ್ವನ ಅಂತ ಯೋಚನೆ ಮಾಡುವಷ್ಟರಲ್ಲಿ ನಿಮ್ ಜೀವನ ಮುಗಿದೋಗಿರುತ್ತೆ. ಸೊ ಹಾಗಾಗಿ ಶತ್ರುತ್ವ ಮಿತ್ರತ್ವನ ಬಿಟ್ಬಿಟ್ಟು ನಿಮ್ಮ ಜೀವನದಲ್ಲಿ ಏನ್ ರೀತಿ ಬೆಳಕನ್ನ ತರಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸೀಕ್ರೆಟ್ಸ್ ರಿವೀಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮದುವೆ ವಿಚಾರಕ್ಕೆ ಇದ್ದಂತ ಸಮಸ್ಯೆಗಳು ಕೂಡ ಸೀಕ್ರೆಟ್ಗಳು ಕೂಡ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಹೋಮನ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ರಾಘವೇಂದ್ರರ ಆಶೀರ್ವಾದದಲ್ಲಿ ಅಥವಾ ಮಂತ್ರಾಲಯದಲ್ಲಿ ನಿಮ್ಗೆ ವಿವಾಹ ವೇದಿಕೆಯಲ್ಲಿ ಮದ್ವೆ ಆಗತ್ತೆ ಅಥವಾ ಅಲ್ಲಿ ಮದ್ವೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಗ್ರೇಟ್ ಸೋಲ್, ಕವರ್ಡ್ ಸೋಲ್ ಎರಡು ಕೂಡ ಇದೆ, ಇಂಟರ್ನಲ್ ಸೋಲ್. ಸೊ ಮೂರು ರೀತಿಯಲ್ಲಿ ಆತ್ಮ, ದೇಹ ಮತ್ತೆ ಚೈತನ್ಯ, ಸೃಷ್ಟಿ ಸ್ಥಿತಿ ಲಯ. ಸಾಕಷ್ಟು ಸುಂದರವಾದಂತ ಈ ಹುಣ್ಣಿಮೆ ನಿಮ್ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ತರುತ್ತೆ. ಎಲ್ಲ ಸೀಕ್ರೆಟ್ಗಳು ಗೊತ್ತಾದ ಮೇಲೆ ಎಲ್ಲ ಓಪನ್ ಆಗಿ ಹೇಳ್ಬಿಟ್ಟು ಮದ್ವೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವುದೇ ಸೀಕ್ರೆಟ್ ಇಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಹೇಳಿ ಒಪ್ಪಿಗೆ ಪಡೆದು ಒಳ್ಳೆ ಕ್ವಾಲಿಟೀಸ್ ಇರುವಂತ ವ್ಯಕ್ತಿ ಬರ್ತಾರೆ, ಅವ್ರ ಜೊತೆ ನಿಮ್ ಮದ್ವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಿಘ್ನೇಶ್ವರನ ಆಶೀರ್ವಾದ, ಶಿವಪ್ಪನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸೊ ಯಾರು ಎಷ್ಟೇ ಬ್ಯುಸಿ ಇರ್ಲಿ, ಶಿವ ಏನೇ ಕೆಲಸ ಮಾಡ್ತಾ ಇರ್ಲಿ, ಗಣೇಶ ಏನೇ ಕೆಲಸ ಮಾಡ್ತಾ ಇರ್ಲಿ, ಸೊ ಇವರಿಬ್ರು ನಿಮ್ ಮೇಲೆ ಎಷ್ಟು ಕೃಪಾದೃಷ್ಟಿ ಬೀರಿದ್ದಾರೆ ಅಂದ್ರೆ ಅವರ ಒಂದು ಕಣ್ಣು ಯಾವಾಗ್ಲೂ ನಿಮ್ ಮೇಲೆ ಇರುತ್ತೆ ಅನ್ನುವಂಥದ್ದು ಇದೆ. ನೋ ಮ್ಯಾಟರ್ ಹೌ ಡಿಫಿಕಲ್ಟ್ ಲೈಫ್ ಈಸ್, ಸೊ ಯೂನಿವರ್ಸಲ್ ಸೆಂಡ್ ಯು ಪ್ರೊಟೆಕ್ಟಿಂಗ್ ಎನರ್ಜಿ. ಓಕೆ, ಸಾಕಷ್ಟು ರಹಸ್ಯಗಳ ನಡುವೆ ನಿಮ್ಮ ಜೀವನ ಒಂದು ಪಾಸಿಟಿವ್ ಆಗಿ ಬದಲಾಗಬೇಕು ಅನ್ನುವಂಥದ್ದು ಇದೆ. ತುಂಬಾ ಮಹತ್ತರವಾದಂತಹ ಬದಲಾವಣೆ ನಿಮ್ ಜೀವನದಲ್ಲಿ ಬರ್ತಾ ಇದೆ. ಸಿಂಗಲ್ಸ್ ರೆಡಿಯಾಗಿ ಮದ್ವೆಗೆ, ಮ್ಯಾರೇಜ್ ಆಗಿದ್ದೀರಾ, ತುಂಬಾ ಚೆನ್ನಾಗಿ ನಿಮ್ಮ ರಿಲೇಶನ್ಶಿಪ್ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಯಾರು ಆಲ್ರೆಡಿ ಮ್ಯಾರೇಜ್ ಆಗಿ ಅಥವಾ ಬ್ಯಾಡ್ ಹ್ಯಾಬಿಟ್ ಅಲ್ಲಿ ಇದ್ದೀರಾ, ಬಿ ಕೇರ್ಫುಲ್, ಆದಷ್ಟು ಬೇಗ ಬದಲಾಗಿ, ಇಲ್ಲಾಂದ್ರೆ ಬದಲಾವಣೆ ನಿಮ್ಮನ್ನ
ತುಂಬಾ ನೀವು ತಿದ್ಕೊಳಕ್ ಆಗದಿರೋ ಅಂತ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ದ ಡೆತ್, ಟೈಮ್ ಆಫ್ ಡೆತ್, ಏನೋ ಒಂದು ಎಂಡ್ ಆಗುವಂಥದ್ದು. ಪ್ರಪಂಚನೇ ಎಂಡ್ ಆಗುವಂತ ಸಮಯ ಬಂದ್ರು ಬಂದಿರಬಹುದು, ಅಥವಾ ಕಲಿಯುಗದ ಅಂತ್ಯ ಬಂದ್ರು ಬಂದಿರಬಹುದು, ಅಥವಾ ಕಲಿಯುಗದಲ್ಲಿ ಏನೋ ಒಂದಷ್ಟು ಪ್ರಳಯಗಳು ಕೂಡ ಆಗಬಹುದು. ಜೊತೆಗೆ ಏನೋ ಒಂದು ಚೇಂಜಿಂಗ್ ಬಾಡಿ, ಪುನರ್ಜನ್ಮಕ್ಕೂ ಕೂಡ ಹೋಗ್ಬೋದು. ಗಣೇಶನ ಆಶೀರ್ವಾದ ಇದೆ, ಗಣೇಶನ ಆಶೀರ್ವಾದ ಇದೆ, ಗಣೇಶನ ಆಶೀರ್ವಾದ ಸದಾ ನಿಮ್ ಜೊತೆ ಇದೆ. ಯಾವುದೇ ಕಾರಣಕ್ಕೂ ಬದಲಾಗ್ಬೇಡಿ, ನೀವು ಹೀಗೆ ಇರಿ ಎನ್ನುವಂಥದ್ದು ಇದೆ. ಸೀಕ್ರೆಟ್ಸ್ ಆಫ್ ಸೀಕ್ರೆಟ್ಸ್, ಸೀಕ್ರೆಟ್ಸ್ ಆಫ್ ಸೀಕ್ರೆಟ್ಸ್, ಎಲ್ಲ ಸೀಕ್ರೆಟು ಗಣೇಶನ್ ಗೊತ್ತಿದೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಪುನರ್ಜನ್ಮದ ಹಾದಿಗೆ ಹೊರಡಬೇಕು ಕೆಲವರು ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಒಂದು ಕಹಿ ಸುದ್ದಿ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಮನೆಯಲ್ಲಿ ಒಂದು ದೇವತಾ ಕಾರ್ಯನ ಮಾಡಿ ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅದು ಸತ್ಯನಾರಾಯಣ ಪೂಜೆ ಕೂಡ ಆಗಿರಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಈಗ ಆಂಜನೇಯನ ಡೆಕ್ ತಗೊಳ್ಳೋಣ. ಸೊ ಆಂಜನೇಯನ ಡೆಕ್ ಅಲ್ಲಿ ನಿಮ್ಗೇನು ಮಹತ್ತರವಾದಂತ ಸಂದೇಶ, ಅಥವಾ ಏನು ಒಂದು ಸಿಹಿ ಸುದ್ದಿ, ಅಥವಾ ಏನು ಒಂದು ಗೈಡೆನ್ಸ್ ಇದೆ ನೋಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಫೈತ್ ಇನ್ ಟಫ್ ಟೈಮ್ ಅಂತ ಇದೆ. ಸೊ ಕಷ್ಟದ ಸಮಯದಲ್ಲಿ ನಂಬಿಕೆಯನ್ನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಸೊ ಯಾವುದೇ ಕಾರಣಕ್ಕೂ ಕಷ್ಟ ಬಂದಾಗ ನಂಬಿಕೆಯನ್ನ ಕಳ್ಕೊಂಬೇಡಿ. ದಿನಾಗ್ಲೂ ಹನುಮಾನ್ ಚಾಲೀಸ ಅಥವಾ ಆಂಜನೇಯನ ಭಜನೆನ ಶನಿವಾರ ಮಾಡ್ತಾ ಬನ್ನಿ. ಇದರಿಂದ ನಿಮ್ಗೆ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಮೊದಲನೇದು, ಎರಡನೇದು, ಮೂರನೇದು ಆಂಜನೇಯನ ಆಶೀರ್ವಾದ ಏನಿದೆ ನೋಡೋಣ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ವಿಸ್ಡಮ್ ಫಾರ್ ಪರ್ಪಸ್. ಸೊ ನಿಮ್ಗೆ ಸಿಕ್ಕಿರುವಂತ ಈ ಒಂದು ಸ್ವಾತಂತ್ರ್ಯ ಇರಬಹುದು, ಈ ಒಂದು ಜ್ಞಾನ ಇರಬಹುದು, ಅಥವಾ ನಿಮ್ಗೆ ಒಂದು ಒಳ್ಳೆ ಸರ್ವಿಸ್ ಮಾಡುವಂತ ಕ್ವಾಲಿಟಿ ಇರ್ಬೋದು, ಒಳ್ಳೆ ವ್ಯಕ್ತಿತ್ವ ಇರಬಹುದು, ಇನ್ನೊಬ್ರಿಗೆ ಸೇವೆ ಮಾಡುವಂತ ಸೇವಾ ಮನೋಭಾವ ನಿಮ್ಮಲ್ಲಿ ಇರಬಹುದು. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಾಸಿಟಿವ್ ಆಗಿ ನಿಮ್ಮ ಒಂದು ಲೈಫನ್ನ ತಗೊಂಡು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ನಿಮ್ಮ ಜೀವನನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಧ್ಯ ಆದ್ರೆ ಬಾಳೆಹಣ್ಣನ್ನ ಮಂಗಳವಾರದೊತ್ತು ಭಕ್ತಾದಿಗಳಿಗೆ ಅಥವಾ ಕೈದಿಗಳಿಗೆ ಹಂಚಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳಿಗೆ, ಕೈದಿಗಳಿಗೆ, ಅಥವಾ ಭಕ್ತಾದಿಗಳಿಗೆ. ಯಾವುದೋ ಒಂದು ದೇವಸ್ಥಾನ ಕೂಡ ಮಾಡ್ಬೇಕು, ನೀವು ದೇವಸ್ಥಾನ ಕಟ್ತೀರಾ ಅನ್ನುವಂಥದ್ದು. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಲಿಫ್ಟ್ ಅಪ್ ಅದರ್ಸ್ ಅಂತ ಇದೆ. ಸೊ ಸದ್ಯಕ್ಕೆ ನಿಮ್ಮ ಜೀವನನ ಅಪ್ಲಿಫ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆದ್ರೆ ಡಾಮಿನೇಟ್ ಮಾಡ್ಕೊಳ್ಬೇಡಿ ನಿಮ್ಮನ್ನ ನೀವು, ಅಥವಾ ಬೇರೆಯವ್ರನ್ನೂ ಡಾಮಿನೇಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ ಪವರ್ ಅನ್ನ ಒಳ್ಳೆ ಕೆಲ್ಸದಕ್ಕೆ ಮಾಡೋದಕ್ಕೆ ಉಪಯೋಗಿಸಿ, ಅಮಾಯಕರ ಮೇಲೆ ತೊಂದರೆ ಮಾಡ್ಲಿಕ್ಕೆ ಉಪಯೋಗಿಸ್ಕೊಬೇಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಒಂದು ಕ್ಷಮತೆ ಏನಿದೆ, ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳೋದಕ್ಕೆ, ನಿಮ್ಮನ್ನ ನೀವು ಅಪ್ಲಿಫ್ಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನ ನೀವು ಮೇಲ್ದರ್ಜೆಗೆ ಇಳಿಸ್ಕೊಳ್ಳೋದಕ್ಕೆ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ರೆಮಿಡೀಸ್ ಅಲ್ಲಿ ಒಂದು ಓಂ ಶ್ರೀ ಹನುಮತೆ ನಮಃ 51 ಸತಿ ದಿನಾಗ್ಲೂ ಹೇಳ್ತಾ ಇರಿ, ಚಾಂಟ್ ಮಾಡಿ ಅನ್ನುವಂಥದ್ದು. ಓಂ ಶ್ರೀ ಹನುಮತೆ ನಮಃ ಅನ್ನುವಂಥದ್ದು 51 ಸತಿ ಹೇಳ್ಕೊಳ್ಳಿ ಅನ್ನುವಂಥದ್ದು ಒಳ್ಳೇದಾಗುತ್ತೆ. ರಾಮಾಂಜನೇಯರ ಆಶೀರ್ವಾದ ಜೊತೆಗೆ ರಾಮಾನುಜಾಚಾರ್ಯರ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ರಾಮಾನುಜಾಚಾರ್ಯರ ಒಂದು ಅದು ಏನು ಪುತ್ಥಳಿ ಇದೆ, ಅಂದ್ರೆ ಅವರ ಡೆಡ್ ಬಾಡಿ ಏನಿದೆ, ಅದಕ್ಕೆ ಸಣ್ಣ ಸಣ್ಣ ಜೀವಕೋಶಗಳು ಕಾಣಿಸ್ಕೊಳ್ತಾ ಹೋಗಬಹುದು, ಆ ಥರದ್ದೇನು ಎನರ್ಜಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಟ್ರೂ ಡಿವೋಷನ್ ಹೇಳ್ತಾ ಇದೆ. ನಿಜವಾದ ಭಕ್ತಿ ಅಥವಾ ನಿಜವಾದ ಭಕ್ತ ಅಥವಾ ನಿಜವಾದ ಒಂದು ಆಧ್ಯಾತ್ಮಿಕ ಮಾರ್ಗ ಏನಿದೆ, ಕಮಿಟ್ಮೆಂಟ್ ಕೊಟ್ಕೊಂಡ್ಮೇಲೆ ಅದರಿಂದ ಹೊರಗೆ ಬರೋದಕ್ಕೆ ಯಾವುದೇ ಪ್ರಯತ್ನನ ಪಡಬೇಡಿ ಅನ್ನುವಂಥದ್ದು ಇದೆ. ಏನೋ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದೀರಾ, ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ, ಲೋಕಕ್ಕೆ ಒಳ್ಳೇದಾಗುತ್ತೆ, ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಒಂದು
ದಾರಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಒಂದು ಸರಿಯಾದ ದಾರಿ ಕೂಡ ಮುಂದಿನ ದಿನಗಳಲ್ಲಿ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳಕ್ ಹೋಗ್ಬೇಡಿ ಯಾರನ್ನು ಅನ್ನುವಂಥದ್ದು ಇದೆ. ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಷ್ಟು ನೀವು ಒಂದಷ್ಟು ಸಮಸ್ಯೆಗಳಲ್ಲಿ ಬಳಲಾಡ್ತೀರಾ, ತೊಳಲಾಡ್ತೀರಾ. ಹಾಗಾಗಿ ಸಮಸ್ಯೆಯಿಂದ ಹೊರಬರೋದು ಹೇಗೆ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಜನರು ಒಳ್ಳೆಯವರು ಇರ್ತಾರೆ, ನಮ್ ಬೆಳವಣಿಗೆಗೆ ಇವ್ರ ಸಹಾಯ ಬೇಕಾಗತ್ತೆ, ಅವ್ರ ಸಹಾಯ ಬೇಕಾಗತ್ತೆ ಅಂತ ಅನ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ರಾಮನ ಆಶೀರ್ವಾದನ ತಗೊಂಡು ಮುಂದುವರಿರಿ, ನಿಮಗೆ ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕಂಟಿನ್ಯೂಸ್ ಆಗಿ ಏನಾದ್ರೂ ಕಲಿತಾ ಇರಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಕಲಿಕೆ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ಬೇಕಾದಂತ ಅನಿವಾರ್ಯ ಇದೆ. ಸೊ ಕಲಿಕೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಅನ್ನ ಬೆಟರ್ಮೆಂಟ್ ಮಾಡ್ಕೊಳ್ಳಿ. ನಂಬಿಕೆ ಇಲ್ದಿರುವಂತಹ ಒಂದು ರಿಲೇಶನ್ಶಿಪ್ ನಿಮ್ ಜೀವನಕ್ಕೆ ಬೇಕಾ ಅನ್ನುವಂಥದ್ದು ಕೂಡ ಗಮನ ಕೊಡಿ. ಜೊತೆಗೆ ಎಲ್ಲಿ ರೆಸ್ಪೆಕ್ಟ್ ಇಲ್ವೋ, ಎಲ್ಲಿ ನಿಮ್ಗೆ ಗೌರವ ಇಲ್ವೋ, ಎಲ್ಲಿ ಅಗೌರವ ಮಾಡ್ತಾರೋ ಅಂಥವ್ರ ಜೊತೆ ನಿಮ್ಗೆ ಯಾವ ಸಂಬಂಧ ಆದ್ರೂ ಬೇಕಾ, ಇದ್ರ ಬಗ್ಗೆ ಯೋಚನೆ ಮಾಡಿ. ಜೊತೆಗೆ ನಿಮಗ್ ಪ್ರಾಣಕ್ಕೆ ಪ್ರಾಣ ಕೊಡೋ ಅಂಥವ್ರ ಸ್ನೇಹನ ಇದ್ರ ಬಗ್ಗೆ ನೀವೇನ್ ನಿರ್ಧಾರ ತಗೊಂಡಿದ್ದೀರಾ ಇದ್ರ ಕಡೆ ಗಮನನ ಕೊಡಿ. ಈ ಶುಕ್ಲ ಪಕ್ಷದಿಂದ ಮುಂದಿನ ಶುಕ್ಲ ಪಕ್ಷದ ಒಳಗೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಫುಲ್ ಮೂನ್ ಈ ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆ ಅಷ್ಟರಲ್ಲಿ ನಿಮ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಸೊ ಬೂಂದಿ ಲಡ್ಡುನೋ, ಬೆಲ್ಲನೋ ಅಥವಾ ಕಬ್ಬುನೋ ಅಥವಾ ಬಾಳೆಹಣ್ಣುನೋ ಪ್ರಸಾದದ ರೂಪದಲ್ಲಿ ಹಂಚಿ ಅನ್ನುವಂಥದ್ದು ಇದೆ. ಜೊತೆಗೆ ಮನೆಯಿಂದ ಸ್ವಲ್ಪ ಹೊರಗೆ ಹೋಗಿ ದೇವಸ್ಥಾನಗಳನ್ನ ಸುತ್ತಿ ಅನ್ನುವಂಥದ್ದು ಇದೆ. ಇನ್ ಕೆಲವರು ನಿಮ್ ಕೈಲಿ ಆದ್ರೆ ಯಾರಿಗಾದ್ರೂ ವಸ್ತ್ರದಾನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರಿಗೆ ನೀವು ಒಂದು ಕೃತಜ್ಞತೆನ ಸಲ್ಲಿಸೋದನ್ನ ಕಲ್ತ್ಕೊಳ್ಳಿ, ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು. ಸೊ ದಿನಾಗ್ಲೂ ಏನಾದ್ರೂ ಕಲೀಲಿಕ್ಕೆ ಸಿಗ್ತಾನೆ ಇರುತ್ತೆ. ಹೊಸ ಹೊಸ ಬುಕ್ ಅನ್ನ ಓದಿ ಹೊಸ ಹೊಸ ರೀತಿಲಿ ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.